ಇವತ್ತಿನ ರೆಸಿಪಿ ಬಂದು ವರ್ಷಕ್ಕೊಮ್ಮೆ ಸಿಗುವ ಹಣ್ಣುಗಳ ರಾಜ ಎಂದು ಕರೆಯಲ್ಪಡುವ ಮಾವಿನಕಾಯಿಯನ್ನು ಯೂಸ್ ಮಾಡಿ ಮಾವಿನಕಾಯಿ ಚಿತ್ರಾನ್ನ ಅಥವಾ ಗೊಜ್ಜನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಶೇಂಗಾ ಬೀಜ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5 ರಿಂದ 6 ಉದ್ದಗೆ ಕಟ್ ಮಾಡ್ಕೊಂಡಂಥ ಹಸಿಮೆಣಸಿಕಾಯಿ, 2 ಈರುಳ್ಳಿ ಈ ಥರ ಉದ್ದನೆ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಮತ್ತು 1 ಹಸಿ ಮಾವಿನಕಾಯಿ ಈ ಥರ ತುರ್ಕೊಂಡಿರಬೇಕು ಮತ್ತು ಅರ್ಧ ಕಪ್ಪು ತುರಿದ ಒಣ ಕೊಬ್ಬರಿ. ಇಷ್ಟು ಇದ್ರೆ ಸಾಕು, ನಮ್ಮ ಮಾವಿನಕಾಯಿ ಚಿತ್ರಾನ್ನ ತಯಾರಾಗುತ್ತೆ. ಅದ್ರ ಜೊತೆಗೆ ನಾನು 250 ಗ್ರಾಮ್ ರೈಸನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೋಡ್ಬೋದು, ಇಷ್ಟು ಉದುರಾಗಿದ್ದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕಡಾಯಿಯನ್ನು ಕಾಯೋದಕ್ಕೆ ಇಡೋಣ. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅನಿಸ್ಬೇಕು. ಅಲ್ಲೇ ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪು ಬಣ್ಣ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮಾವಿನಕಾಯಿ ಚಿತ್ರಾನ್ನ ಮೇನ್ ಟ್ರಿಕ್ ಏನಂದರೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಕೆಂಪು ಬಣ್ಣ ಬರುವವರೆಗೂ ನಾವು ಫ್ರೈ ಮಾಡಿದರೆ ಅದು ಕ್ರಿಸ್ಪಿನೆಸ್ ಬರುತ್ತೆ. ಸೊ ಈರುಳ್ಳಿ ಇರ್ಬೋದು, ಹಸಿಮೆಣಸಿಗೆ ಇರ್ಬೋದು ಅಥವಾ ಕರಿಬೇವು ಇರ್ಬೋದು, ಸೊ ಚೆನ್ನಾಗಿ ಫ್ರೈ ಆಗಬೇಕು. ಅದು ಕ್ರಿಸ್ಪಿನೆಸ್ನಿಂದ ನಮ್ಮದು ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಕರಿಬೇವು ಸೊಪ್ಪು ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದು ಯಾವಾಗ ಕ್ರಿಸ್ಪಿನೆಸ್ ಬರುತ್ತಲ್ಲ ಆವಾಗ ಅಷ್ಟೇ ನಮ್ಮದು ರೈಸ್ ಚೆನ್ನಾಗಾಗುತ್ತೆ ಅಂತ ಅರ್ಥ. ಮತ್ತು ಹಸಿಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ಇಲ್ಲ, ಹಸಿಮೆಣಸಿಕಾಯಿ ಜಾಸ್ತಿ ಯೂಸ್ ಮಾಡೀನಿ, ಅದಷ್ಟು ಖಾರ ಇಲ್ಲ, ಹಾಗಾಗಿ ಜಾಸ್ತಿ ಯೂಸ್ ಮಾಡೀನಿ. ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೋಬೇಕು. ತುಂಬಾ ಸಿಂಪಲ್ ಆಗಿದೆ. ಯುಗಾದಿ ಸ್ಪೆಷಲ್ ಹಾಕಬೇಕಾ ಮಾವಿನಕಾಯಿ ಚಿತ್ರಾನ್ನ, ಒಂದು ಸ್ವೀಟ್ ಮಾಡಿ ಅದ್ರ ಜೊತೆಗೆ ಒಂದು ಪಾಪಡ್ ಇದ್ದರೆ ಸಾಕು, ಫುಲ್ ಮೆನು ರೆಡಿ ಆಗಿಬಿಡುತ್ತೆ ಅಲ್ವಾ. ಇಲ್ಲಿ ನಾನು ತುರ್ಕೊಂಡು ಇಟ್ಕೊಂಡಂಥ ಮಾವಿನಕಾಯನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಮಿಕ್ಸ್ ಚೆನ್ನಾಗಿ ಆಯ್ತಂದರೆ ಅದರದ್ದು ಹುಳಿ ಚೆನ್ನಾಗಿ ಬಿಟ್ಕೋತೈತಿ. ಇದರಿಂದ ನಮ್ಮದು ರೈಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಉಪ್ಪು ನೀವು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ನಾನು ರೈಸ್ನಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ. ನೀವು ನೋಡಿ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಮಗೆ ಮಾವಿನಕಾಯಿ ಸಿಗೋದೇ ಬೇಸಿಗೆ ಟೈಮ್ದಲ್ಲಿ. ಸೊ ಹಾಗಾಗಿ ಜಾಸ್ತಿ ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಅದರ ಸವಿಯನ್ನು ಸವಿಯೋಣ ಅಲ್ವಾ. ನಾನು ಅರ್ಧ ಕಪ್ಪು ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಿಂದ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟ ಆದರೆ ಸಾಕು, ನಮ್ಮದು ಗೊಜ್ಜು ರೆಡಿ ಆಯಿತು. ಇದನ್ನು ನಾವು 2 ಡೇಸ್ ಫ್ರಿಜ್ನಲ್ಲಿ ಇಟ್ಟು ನೀವು ಯಾವಾಗ ಬೇಕಾದ ರೈಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬಹುದು. ಬೆಳಗ್ಗೆ ಮಾಡಿದ ರೈಸ್ ಮಿಕ್ಕಿದ್ರೆ ಅಥವಾ ನೈಟ್ ಮಾಡಿದ ಅನ್ನ ಈ ಥರ ಉಳಿದಿದ್ರೆ ನೀವು ಮಾರ್ನಿಂಗ್ ಈ ಥರ ಗೊಜ್ಜು ರೆಡಿ ಮಾಡಿಕೊಂಡು ನೀವು ಈಸಿಯಾಗಿ ದಿಢೀರನ್ನು ನೀವು ರೈಸ್ ಮಾಡ್ಕೋಬೋದು ಅಲ್ವಾ. ತುಂಬ ಈಸಿಯಾದ ರೆಸಿಪಿ, ನಮಗೆ ಬೇಸಿಗೆ ಕಾಲದಲ್ಲಿ ಅಷ್ಟೇ ಮಾಡಿಕೊಳ್ಳುವಂಥ ರೆಸಿಪಿ ಅಂತ ಹೇಳ್ಬೋದು. ಇಲ್ಲಿ ನಾನು ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ನೋಡೋಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಟೊಮೆಟೊ ಹಣ್ಣಂತ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೇ ಮಾಡ್ತೀವಿ, ಹುಣಸೆಹಣ್ಣಾಗಿರ್ಬೋದು. ಆದರೆ ಮಾವಿನಕಾಯಿ ನಮ್ಮದು ಸಿಗಲ್ಲ. ಸೊ ಈ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ಜಾಸ್ತಿ ತಿನ್ನೋಣ, ಅದರ ರುಚಿಯನ್ನು ಸವಿಯೋಣ ಅಂತ ಹೇಳುತ್ತಾ, ಈ ರೆಸಿಪಿ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ರೆಸಿಪಿ ಅಂತ. ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ಬರ್ತೀನಿ. ಟೇಕ್ ಕೇರ್.